ಹಾಯ್ ನಮಸ್ತೆ ಸ್ನೇಹಿತರೆ, DTI ಕನ್ನಡಕ್ಕೆ ಸ್ವಾಗತ. ನಾನು ಲೋಕೇಶ್. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ನ ಫಸ್ಟ್ ಮಾಡೆಲ್ನ ಸ್ಟಾರ್ಟ್ ಮಾಡುವಂಥ ಸಮಯ. ಈ ಮಾಡೆಲಲ್ಲಿ ಲೆಸನ್ ನಂಬರ್ 1 ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಇದು ಬಂದು ಒಂದು ನ್ಯೂ ಪ್ಲೇ ಲಿಸ್ಟ್ ಕೂಡ ಆಗಿದೆ ನಮಗೆ. ಈ ಒಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೆಲಲ್ಲಿ ಫಸ್ಟು ಬೇಸಿಕ್ ಫೌಂಡೇಶನ್ನ ತಿಳ್ಕೊಳ್ತಾ ಹೋಗ್ರಿ. ಇವತ್ತು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಏನು ಅನ್ನೋದನ್ನು ಮಾತ್ರ ಇವತ್ತು ನೋಡೋಣ. ಬನ್ನಿ, ಸರ್ಚ್ ಇಂಜಿನ್ ಅಂತ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್ ಆಫ್ ಗೆಟಿಂಗ್ ಟಾರ್ಗೆಟೆಡ್ ಟ್ರಾಫಿಕ್ ಟು ಅ ವೆಬ್ಸೈಟ್ ಫ್ರಮ್ ಅ ಸರ್ಚ್ ಇಂಜಿನ್ ಆರ್ಗ್ಯಾನಿಕ್ ರ್ಯಾಂಕಿಂಗ್. ನಿಮ್ಮ ಒಂದು ವೆಬ್ಸೈಟ್ ಯಾವಾಗ ರ್ಯಾಂಕ್ ಆಗ್ತಿರಲ್ಲ, ಆಗ ನಿಮ್ಮ ಒಂದು ವೆಬ್ಸೈಟ್ನ ರ್ಯಾಂಕಿಂಗ್ ಮಾಡೋ ಪರ್ಪಸಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು. ಸೊ ಇದ್ರ ಮುಖ್ಯ ಉದ್ದೇಶ ಏನು ಅಂತಂದರೆ ಟ್ರಾಫಿಕ್ನ ಗೈನ್ ಮಾಡುವಂಥದ್ದು. ಮತ್ತು ಇದು ಫುಲ್ ಆಫ್ ಫ್ರೀ, ಯಾವುದೇ ಒಂದು ಕಾಸ್ಟ್ನ ಯಾರಿಗೂ ಕೂಡ ನೆಸೆಸರಿ ಇರಲ್ಲ. ಸೊ ಫುಲ್ಲಿ ಮ್ಯಾನ್ಯುವಲ್ ಪ್ರೊಸೆಸ್ ಆಗಿರುತ್ತೆ, ನೀವೇ ಆಪ್ಟಿಮೈಸೇಷನ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟನ್ನ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತೀವಿ. ಈ ಮೂರು ಥಿಂಗ್ಸ್ ನಿಮಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದಕ್ಕೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈ ಮೂರು ಥಿಂಗ್ ಪ್ರಾಪರಾಗಿ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ಯಾವುದೇ ಕಾರಣಕ್ಕೂ ರ್ಯಾಂಕ್ ಆಗಲ್ಲ. ಫಸ್ಟ್ನೇದು ಒಂದು ಹೈ ಕ್ವಾಲಿಟಿ ಕಂಟೆಂಟ್ನ ಬರೀಬೇಕಾಗತ್ತೆ. ಸೆಕೆಂಡ್ನೇದು ಏನಂತಂದರೆ ನಿಮ್ಮ ಒಂದು ಕಂಟೆಂಟ್ ಏನು ಬರೆದಿರ್ತೀರ ಅದನ್ನು ಕೀವರ್ಡ್ ಬೇಸ್ ಮೇಲೆ ಆಪ್ಟಿಮೈಸೇಷನ್ ಮಾಡಬೇಕಾಗತ್ತೆ. ಮೂರನೇದು ಲಿಂಕ್ ಬಿಲ್ಡಿಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬ್ಯಾಕ್ ಲಿಂಕ್ನ ಬೇರೆ ಒಂದು ವೆಬ್ಸೈಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ, ನೀವು ಲಿಂಕ್ನ ಅರ್ನ್ ಮಾಡಬೇಕಾಗತ್ತೆ. ಸೊ ಕ್ವಾಲಿಟಿ ಕಂಟೆಂಟ್ ಅಂತ ಅಂದರೆ ಏನು, ಅದನ್ನ ಆಪ್ಟಿಮೈಸೇಷನ್ ಮಾಡೋದೇನು, ಮತ್ತು ಕೀವರ್ಡ್ ರಿಸರ್ಚ್ ಅಂತ ಅಂದರೆ ಏನು, ಹೇಗೆ ಲಿಂಕ್ ಬಿಲ್ಡಿಂಗ್ ಮಾಡೋದು ಅನ್ನೋದನ್ನ ಮುಂದೆ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಅರ್ಥ ಆಯ್ತಲ್ಲ. ಒಂದು ಟಾರ್ಗೆಟೆಡ್ ಟ್ರಾಫಿಕ್ನ ಗೇನ್ ಮಾಡೋ ಉದ್ದೇಶ ಒಂದಾದರೆ, ಇನ್ನೊಂದು ನಿಮ್ಮ ಒಂದು ವೆಬ್ಸೈಟು ಟಾಪ್ ರ್ಯಾಂಕಲ್ಲಿ ಇರಬೇಕು. ಸೊ ಯಾರಾದರೂ ಒಂದು ಕೀವರ್ಡ್ನ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಒಂದು ವೆಬ್ಸೈಟ್ ಫಸ್ಟ್ನೇ ರ್ಯಾಂಕಲ್ಲಿ ತೋರಿಸ್ಬೇಕು. ಇದಕ್ಕೋಸ್ಕರ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು. ಈಗ ಗೂಗಲಲ್ಲಿ ಸರ್ಚ್ ಮಾಡಿ ಬೈ ಇಯರ್ಫೋನ್ಸ್ ಅಂತ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಆ್ಯಡ್ ಬರುತ್ತೆ. ಈ ಆ್ಯಡ್ನ ಬಿಟ್ಟು ರಿಮೈನಿಂಗ್ ರಿಸಲ್ಟ್ಸ್ ಏನಿದೆ, ಈ ಒಂದು ವೆಬ್ಸೈಟ್ಗಳು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿರ್ತಕ್ಕಂಥ ವೆಬ್ಸೈಟು. ಇದರಲ್ಲಿ ಹೈ ಕ್ವಾಲಿಟಿ ಕಂಟೆಂಟ್ ಇರುತ್ತೆ ಮತ್ತು ಬ್ಯಾಕ್ಲಿಂಕ್ ಸಬ್ಮಿಷನ್ ಮಾಡ್ತಿರ್ತಾರೆ. ಪ್ಲಸ್ ಇನ್ನೊಂದೇನಂತಂದರೆ ಕೀವರ್ಡ್ ಬೇಸ್ ಮೇಲೆ ಇರುತ್ತೆ. ಈ ಥರ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು ಏನಕ್ಕೆ ಅಂತಂದರೆ, ಈಗ ನಾವೊಂದು ಪ್ರಾಡಕ್ಟ್ನ ಬೈ ಮಾಡಬೇಕು, ಬೈ ಇಯರ್ಫೋನ್ಸ್ ಅಂತ ಸರ್ಚ್ ಮಾಡಿದಾಗ, ಸೊ ಆಗ ಏನು ಮಾಡ್ತೀನಿ, ಸ್ಟಾರ್ಟಿಂಗ್ ರ್ಯಾಂಕ್ ಆಗಿರುವಂತಹ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆದಮೇಲೆ ನಾನು ಅಲ್ಲಿ ಪ್ರಾಡಕ್ಟ್ಸ್ನ ಬೈ ಮಾಡ್ತೀನಿ. ಆಗ ಯಾರಿಗೆ ಲಾಭ? ಸೊ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗೆ. ಈ ಒಂದು ಮುಖ್ಯ ಉದ್ದೇಶದಿಂದ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು. ಇನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನ ಬೆನಿಫಿಟ್ಸ್ ಏನು ಅಂತ ನೋಡ್ತಾ ಹೋಗೋಣ. ದ ಮೇನ್ ಬೆನಿಫಿಟ್ ಆಫ್ ರ್ಯಾಂಕಿಂಗ್ ಫಾರ್ ಸ್ಪೆಸಿಫಿಕ್ ಕೀವರ್ಡ್ ಇಸ್ ದಟ್ ಯು ಕ್ಯಾನ್ ಗೆಟ್ ಅ ಫ್ರೀ ಟ್ರಾಫಿಕ್ ಟು ಯುವರ್ ಸೈಟ್ ಮಂತ್ ಆಫ್ಟರ್ ಎ ಮಂತ್. ಅಂತಂದರೆ ನಿಮಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿದಾಗ ಬರೋ ಎಲ್ಲ ಫ್ರೀ ಟ್ರಾಫಿಕ್ಕೆ, ಯಾವುದೇ ಒಂದು ಗೂಗಲ್ಗಾಗಲಿ ಯಾರಿಗೂ ಅಮೌಂಟ್ನ ಪೇ ಮಾಡಲ್ಲ. ಇದು ಓನ್ಲಿ ಫಾರ್ 1 ಮಂತ್ಗಲ್ಲ, ಇದು ಪರ್ಮನೆಂಟ್ ಆಗಿ ನಿಮಗೊಂದು ಕಾಂಪಿಟೇಷನ್ ಸಿಗೋವರೆಗೂ ನಿಮ್ಮ ಒಂದು ವೆಬ್ಸೈಟ್ ರ್ಯಾಂಕಿಂಗು ಆಗಿರುತ್ತೆ, ಪ್ಲಸ್ ನಿಮಗೆ ಫ್ರೀ ಟ್ರಾಫಿಕ್ ಬರ್ತಾ ಹೋಗುತ್ತೆ. SEO ಇಸ್ ಅ ಪ್ರೈಮರಿ ಸೋರ್ಸ್ ಆಫ್ ಲೀಡ್ಸ್. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಂತಂದರೆ, ನಿಮ್ಮ ಒಂದು ಬಿಸ್ನೆಸ್ ಏನಿರುತ್ತೆ, B2B ಬಿಸ್ನೆಸ್, B2C ಬಿಸ್ನೆಸ್, ಇದರಲ್ಲಿ ಕಸ್ಟಮರ್ ಲೀಡ್ಸ್ನ ಅವಶ್ಯಕತೆ ಇರುತ್ತೆ. ಈ ಲೀಡ್ಸ್ ಅಂತ ಅಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಅಂದರೆ ಫೋನ್ ನಂಬರ್, ಇಮೇಲ್ ನೇಮ್, ಇಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ SEO ಹೆಲ್ಪ್ ಮಾಡ್ತಾ ಹೋಗುತ್ತೆ. SEO ರಿಸಲ್ಟ್ ಟು ಹೈಯರ್ ಕನ್ವರ್ಷನ್ ರೇಟ್. ಈಗ ನಾವು ಆಲ್ರೆಡಿ ಇಯರ್ಫೋನ್ನ ಸರ್ಚ್ ಮಾಡಿದ್ವಿ, ಅದರಲ್ಲಿ ಏನಾಯಿತು, ಫ್ಲಿಪ್ಕಾರ್ಟ್ ವೆಬ್ಸೈಟ್ ಇತ್ತು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಯರ್ಫೋನ್ನ ಬೈ ಮಾಡಿದ್ವಿ ಅಂದ್ಕೊಳ್ಳಿ. ಈ ಥರ 1000 ಪೀಪಲ್ ಸರ್ಚ್ ಮಾಡ್ತಾರೆ ಪರ್ ಮಂತ್ಗೆ. ಆ ಪರ್ ಮಂತ್ಗೆ 1000 ಪೀಪಲ್ ಸರ್ಚ್ ಮಾಡಿದ್ರೆ 500 ಪೀಪಲ್ಸ್ ಬೈ ಮಾಡ್ತಾರೆ. ಆಗ 50% ಕನ್ವರ್ಷನ್ ರೇಟ್ ಯಾರಿಗಾಯಿತು, ಫ್ಲಿಪ್ಕಾರ್ಟ್ಗೆ. ಅಂದರೆ 50% ಪೀಪಲ್ಸ್ SEO ಇಂದನೇ ಬರ್ತಾ ಇದ್ದಾರೆ, ಪ್ರಾಡಕ್ಟ್ನ ಬೈ ಮಾಡ್ತಿದ್ದಾರೆ. ಸೊ ಈ ಒಂದು ಮುಖ್ಯ ಉದ್ದೇಶದಿಂದ SEO ಮಾಡ್ತೀವಿ. SEO ಕ್ಯಾನ್ ಬಿ ಲಾಂಗ್ ಟರ್ಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಇದೊಂದು ಮೇನ್ ಬಂದು ಲಾಂಗ್ ಟರ್ಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾಕಂದರೆ ಈಗ ಆಲ್ರೆಡಿ ನಾವು ಯಾರಿಗೂ ಅಮೌಂಟ್ ಪೇ ಮಾಡ್ತಿಲ್ಲ, ಬರೀ ನಾವು ಫ್ರೀಯಾಗಿ ಮಾಡ್ತಿದ್ದೀವಿ, ಮ್ಯಾನ್ಯುವಲ್ ಪ್ರೊಸೆಸ್ ಆಗಿದೆ. ಸೊ ಇದೇನು ಶಾರ್ಟ್ ಪೀರಿಯಡ್ ಏನಲ್ಲ. ನಮ್ಮ ಕಾಂಪಿಟೇಷನ್ ಸಿಗೋವರೆಗೂ ಏನಾಗುತ್ತೆ ಅಂತಂದರೆ ಲಾಂಗ್ ಟರ್ಮಲ್ಲಿ ಬಿಸ್ನೆಸ್ ರನ್ ಆಗ್ತಾ ಹೋಗುತ್ತೆ. SEO increase the brand visibility.
ನಾವೀಗ ಇಯರ್ಫೋನ್ ಅಂತ ಸರ್ಚ್ ಮಾಡಿದ ತಕ್ಷಣ ಏನಾಯಿತು ಅಂತಂದರೆ ಫ್ಲಿಪ್ಕಾರ್ಟ್ ಸಿಕ್ತು. ಇದು 1000 ಪೀಪಲ್ಸ್ ಏನು ಮಾಡ್ತಾರೆ ಅಂತಂದರೆ ಇಯರ್ಫೋನ್ನ ಸರ್ಚ್ ಮಾಡ್ತಾರೆ. ಬಟ್ ಆ 1000 ಪೀಪಲ್ ಫಸ್ಟ್ ವೆಬ್ಸೈಟ್ನ ವಿಸಿಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಯಾವ ವೆಬ್ಸೈಟ್ ವಿಸಿಟ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ, ಫ್ಲಿಪ್ಕಾರ್ಟ್ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಏನಾಯಿತು, ಬ್ರ್ಯಾಂಡ್ ವಿಸಿಬಿಲಿಟಿ ಆಗ್ತಾ ಹೋಗುತ್ತೆ, ತುಂಬ ಜನ ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ. ಸೊ SEO ಏನಾಗುತ್ತೆ ಅಂತಂದರೆ ಬ್ರ್ಯಾಂಡ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. SEO ಡಸ್ ನಾಟ್ ಇನ್ವಾಲ್ವ್ ದ ಪೇಯ್ಡ್ ಆ್ಯಡ್ಸ್. ಈಗ ಆಲ್ರೆಡಿ ಹೇಳ್ದಂಗೆ ಯಾವುದೇ ಆ್ಯಡ್ಸ್ ಇನ್ವಾಲ್ವ್ ಆಗಿರಲ್ಲ, ಯಾವುದೇ ಒಂದು ಫೀನ ಯಾರಿಗೂ ಪೇ ಮಾಡೋದಿಲ್ಲ. ಇಟ್ ಈಸ್ ಅ ಮ್ಯಾನ್ಯುವಲ್ ಪ್ರೋಸೆಸ್ ಆಗುತ್ತೆ. ಇಟ್ಸ್ ಅ ಫುಲ್ ಆಫ್ ಫ್ರೀ ಅಂತ ಹೇಳ್ತೀವಿ. SEO ಹೆಲ್ಪ್ ಯು ಟು ಅಟ್ರಾಕ್ಟ್ ದ ಲೋಕಲ್ ಕಸ್ಟಮರ್ಸ್. ಈಗ ಬೆಸ್ಟ್ ಎಕ್ಸಾಂಪಲ್ ಜಿಮ್ನ ತೊಗೊಳ್ತಾ ಹೋಗೋಣ. ಬೆಂಗಳೂರಲ್ಲಿ ಬೆಸ್ಟ್ ಜಿಮ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ ಅಂದ್ಕೊಳ್ಳಿ. ಆಗೇನಾಗತ್ತೆ ಅಂದರೆ ಟಾಪ್ 3 ಯಾವುದಾದ್ರೂ ಒಂದು 3-4 ಜಿಮ್ ತೋರಿಸ್ಬೋದು. ಸೊ JP ನಗರಲ್ಲಿ, ಜಯನಗರಲ್ಲಿ ಮತ್ತು ಕೋರಮಂಗಲದಲ್ಲಿ ತೋರಿಸುತ್ತೆ ಅಂದ್ಕೊಳ್ಳಿ. ನಿಯರ್ಲಿ ಇರೋರಿಗೆ ಆ ಜಿಮ್ಗಳು ಸಿಕ್ಕಿದ್ರೆ ಏನಾಗುತ್ತೆ, ಆ ಜಿಮ್ನ ಡೈರೆಕ್ಟಾಗಿ ವಿಸಿಟ್ ಮಾಡ್ತಾರೆ. ಸೊ ಲೋಕಲ್ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. SEO ಹೆಲ್ಪ್ ಟು ಇನ್ಕ್ರೀಸ್ ದ ಟ್ರಾಫಿಕ್ ಫಾರ್ ದ ಅದರ್ ಸ್ಟ್ರಾಟಜಿ. ಸೊ ಈಗೇನಾಗುತ್ತೆ ಅಂತಂದರೆ ನಾನೇನು ಮಾಡ್ತೀನಿ, ಇಯರ್ಫೋನ್ನ ಬೈ ಮಾಡೋದಕ್ಕೆ ಫ್ಲಿಪ್ಕಾರ್ಟ್ ವೆಬ್ಸೈಟ್ನ ವಿಸಿಟ್ ಮಾಡ್ತೀನಿ. ಬಟ್ ಬೇರೆ ಪೇಜಸ್ನು ವಿಸಿಟ್ ಮಾಡ್ತೀನಿ, ಬೇರೆ ಪ್ರಾಡಕ್ಟ್ಸ್ ಹೇಗಿದೆ ಅಂತ. ಸೊ ಬೇರೆ ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ SEO ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬೇರೆ ಒಂದು ವೆಬ್ ಪೇಜಸ್ ಏನಿದೆ ಆ ಒಂದು ವೆಬ್ ಪೇಜಸ್ಗೆ ಟ್ರಾಫಿಕ್ನ ಇನ್ಕ್ರೀಸ್ ಮಾಡ್ತಾ ಕೊಡುತ್ತೆ. ಸೊ ಇಷ್ಟು ಕೂಡ SEO ಬೆನಿಫಿಟ್ಸ್. ಇನ್ನು ಮುಂದಿನ ಲೆಸನ್ಸಲ್ಲಿ ನಾವು ಸರ್ಚ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ, ನಾವು ರ್ಯಾಂಕಿಂಗ್ ಮಾಡಬೇಕಂತ ಅಂದರೆ ಈ ಸರ್ಚ್ ಇಂಜಿನ್ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಲೆಸನ್ನಲ್ಲಿ ನೀವು ಸರ್ಚ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ಇವತ್ತಿನ ಲೆಸನ್ ನಂಬರ್ 1, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಅಂದರೆ ಏನು, ಅದರ ಬೆನಿಫಿಟ್ಸ್ ಅಂತ ಎಲ್ಲ ಗೊತ್ತಾಗಿದೆ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆ ಕಾಮೆಂಟ್ಸ್ಗೆ ಉತ್ತರನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.